ನಮಸ್ಕಾರ ವೀಕ್ಷಕರೇ, ಪ್ರತಿಯೊಬ್ಬರಿಗೂ ತಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಬೇಕು, ಧನಧಾನ್ಯ ತುಂಬಿರಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆದರೆ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ನೆಲೆಸಿದ್ದಾಳೆ ಅನ್ನೋದನ್ನು ನಾವು ತಿಳಿಯೋದಾದರೂ ಹೇಗೆ? ಶಾಸ್ತ್ರಗಳ ಪ್ರಕಾರ ದೇವಿಯ ಕೃಪೆ ನಮ್ಮ ಮೇಲಿದ್ದಾಗ ಮನೆಯಲ್ಲಿ ಕೆಲವು ವಿಶೇಷವಾದ ಬದಲಾವಣೆಗಳು ಅಥವಾ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ. ಅವು ಯಾವುವು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲನೆಯದಾಗಿ, ಮನೆಯಲ್ಲಿರುವ ತುಳಸಿ ಗಿಡವು ಒಣಗದಂತೆ ಸದಾ ಹಚ್ಚ ಹಸಿರಾಗಿ ಸಮೃದ್ಧವಾಗಿ ಬೆಳೆಯುತ್ತಿದ್ದರೆ ಅಲ್ಲಿ ಲಕ್ಷ್ಮೀ ದೇವಿಯ ವಾಸವಿದೆ ಎಂದರ್ಥ. ಎರಡನೆಯದು, ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕಪ್ಪು ಇರುವೆಗಳು ಹಿಂಡಾಗಿ ಬಂದು ಆಹಾರ ತಿನ್ನುತ್ತಿರುವುದು ಕಂಡು ಬಂದರೆ ಅದು ಶೀಘ್ರದಲ್ಲೇ ಧನಲಾಭವಾಗುವ ದೊಡ್ಡ ಸಂಕೇತ ಅಂತಾನೆ ಹೇಳಲಾಗುತ್ತೆ. ಮೂರನೆಯದು, ನಿಮ್ಮ ಮನೆಯ ಆವರಣದಲ್ಲಿ ಗುಬ್ಬಚ್ಚಿಗಳು ಬಂದು ಗೂಡು ಕಟ್ಟಿ ವಾಸಿಸಲು ಆರಂಭಿಸಿದರೆ ಅದು ಅತ್ಯಂತ ಶುಭಶಕುನ ಮತ್ತು ಐಶ್ವರ್ಯದ ಸಂಕೇತ ಅಂತಾನೆ ಹೇಳ್ತಾರೆ. ಹಾಗೆಯೇ ನಾಲ್ಕನೆಯದು, ಮನೆಯ ಅಡುಗೆ ಮನೆಯಲ್ಲಿ ಧಾನ್ಯಗಳು ಮತ್ತು ಆಹಾರ ಪದಾರ್ಥಗಳು ಎಂದಿಗೂ ಖಾಲಿಯಾಗದೆ ಸದಾ ತುಂಬಿ ತುಳುಕುತ್ತಿರುವುದು ಲಕ್ಷ್ಮಿ ಕಟಾಕ್ಷದ ಚಿಹ್ನೆ. ನಿರೀಕ್ಷಿಸದ ಮೂಲಗಳಿಂದ ಹಣ ಹರಿದು ಬರುವುದು ಅಥವಾ ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದ ಬಾಕಿ ಹಣ ಇದ್ದಕ್ಕಿದ್ದಂತೆ ನಿಮ್ಮ ಕೈ ಸೇರುವುದು ಐದನೆಯ ಸಂಕೇತ. ಆರನೆಯ ಸಂಕೇತ, ಪೂಜೆ ಮಾಡುವಾಗ ದೀಪದ ಜ್ವಾಲೆಯು ಯಾವುದೇ ಗಾಳಿ ಇಲ್ಲದಿದ್ದರೂ ಸಹ ಪ್ರಕಾಶಮಾನವಾಗಿ ಮೇಲಕ್ಕೆ ಮುಖ ಮಾಡಿ ಉರಿಯುವುದು ದೇವಿಯ ಪ್ರಸನ್ನತೆಯನ್ನು ತೋರಿಸುತ್ತದೆ. ಇನ್ನು ಏಳನೆಯದು, ನೀವು ದೇವರ ಪೂಜೆಯನ್ನು ಮಾಡುವ ವಿಗ್ರಹ ಅಥವಾ ಫೋಟೋದ ಮೇಲಿಟ್ಟ ಹೂ ಬಲಗಡೆಯಿಂದ ಕೆಳಗೆ ಬಿದ್ದರೆ ಅದು ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದ ಸಿಕ್ಕಿದೆ ಅಂತ ಅರ್ಥ. ಹಾಗೆಯೇ ಎಂಟನೆಯದು, ಕನಸಿನಲ್ಲಿ ನೀವು ಹಸುವಿಗೆ ಹಾಲುಣಿಸುವುದು, ನಾಣ್ಯಗಳು, ಪೂಜಾ ತಟ್ಟೆ ಅಥವಾ ಕಮಲದ ಹೂ ಪದೇ ಪದೇ ಕಾಣಿಸಿಕೊಳ್ಳುವುದು ಲಕ್ಷ್ಮಿ ಆಗಮನದ ಮುನ್ಸೂಚನೆ ಅಂತ ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೆಯೇ ಮನೆಯಲ್ಲಿ ರೂಮ್ ಸ್ಪ್ರೇ ಅಥವಾ ಧೂಪ ಹಾಕದಿದ್ರೂ ಸಹ ಹೂವಿನ ಅಥವಾ ಚಂದನದಂತಹ ಮಧುರವಾದ ಸುಗಂಧದ ಅನುಭವ ದಿಢೀರನೆ ಆಗುತ್ತೆ. ಹಾಗೆಯೇ ಮನೆಯಲ್ಲಿ ಕಾರಣವಿಲ್ಲದೆ ಮನೆಯ ಸದಸ್ಯರ ನಡುವಿನ ಜಗಳಗಳ ನಿಂತು ಪ್ರೀತಿ ವಿಶ್ವಾಸವು ಹಾಗೆಯೇ ಮನಸ್ಸಿಗೆ ಪ್ರಶಾಂತತೆ ಸಿಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ 10 ಚಿಹ್ನೆಗಳಲ್ಲಿ ನಿಮ್ಮ ಮನೆಯಲ್ಲಿ ಯಾವ ಚಿಹ್ನೆ ಕಾಣಿಸಿಕೊಂಡಿದೆ ಅನ್ನೋದನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಮನೆಯನ್ನು ಸದಾ ಸ್ವಚ್ಛವಾಗಿಟ್ಟುಕೊಂಡು ಮಹಿಳೆಯರನ್ನು ಗೌರವಿಸುವ ಕಡೆಯಲ್ಲಿ ಲಕ್ಷ್ಮೀ ದೇವಿ ಶಾಶ್ವತವಾಗಿ ನೆಲೆಸುತ್ತಾಳೆ ಅಂತ ನಮ್ಮ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದಕ್ಕಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇಂತಹದೇ ಆಧ್ಯಾತ್ಮಿಕ ದೈವ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.